ಇದೇನು ನಾ 8,000 ಅಂದ್ರೆ ಒಂದು 10 ಕೋಳಿ ಕಿಮ್ಮತ್ತು ರೀ. ಅದು 10-12 ಕೋಳಿ ಅನ್ರಿ. 10 ಕೋಳಿ ಕಿಮ್ಮತ್ನಾಗ ನೀವು ಮಾಡ್ರಿ ರೆಡಿ ಮಾಡ್ಕೊಂಡೇವಿ ರೀ. ಏನು ಖರ್ಚು ಇಲ್ಲದ್ರಿ ಇದು ಜಾಸ್ತಿ. ವೇಸ್ಟ್ ಇದ್ದು ಕಾಳನ್ನ ಹಾಕಿದ್ರೆ ಸಾಕು. ಅದಕ್ಕೆ ಒಂದು ದಿನಕ್ಕೆ ಎಂತ ಇಲ್ಲಾಂದ್ರೆ ನಾವು 30 ಕೋಳಿ ಅದಾವಂದ್ರೆ 15 ತತ್ತರ ಬರ್ತಾವೆ ರೀ. 30 ಕಾವಿ ಕುಂತವಂದ್ರೆ 30 ಥರ ಇರ್ತಿರ್ತಾವೆ ರೀ. ಒಂದು ತತ್ತಿ 15 ರೂಪಾಯಿ ಮಾರ್ತೈತೆ ರೀ, ಜವಾರಿ ತತ್ತಿ. 15 ರೀ. ಈಗ ಆ ಥರ ಈಗ 15 × 15 450 ರೂಪಾಯಿ ಆಗುತ್ತೆ ರೀ. ಅವು ಮರಿ ಈಗ 14 ಮರಿ ಅದಾವ ಅಂದ್ರೆ ಒಂದು ಮರಿ ದೊಡ್ಡದಾತಂದ್ರೆ 500 ರೂಪಾಯಿ ರೀ. ಅಲ್ಲಿ ಇನ್ಕಮ್ ಬರ್ತೀರಿ. ಮೊಟ್ಟೆಕ್ಕಿಂತ ಮರಿ ಮಾಡ್ಸೋದು ಇನ್ಕಮ್ ಹೆಚ್ಚಿಗೆ ಆಗತ್ತೆ ರೀ. ಇವು 14ರಿಂದ 18 ಮಟ್ಟ ಇರ್ತೈತೆ ರೀ. 14ರಿಂದ 18 ತತ್ತಿ ಇಡ್ತೀರಿ ಒಂದು ಕೋಳಿ ಒಮ್ಮೆ ರೀ. ಒಮ್ಮೆ ರೀ. ಮತ್ತೆ ಒಂದು ತಿಂಗಳು ಬಿಡ್ತೈತೆ ರೀ. ಮತ್ತೆ ತತ್ತಿ ಹಾಕತ್ತೆ ರೀ. ನಾವು ಮೊಟ್ಟೆ ಮರಿಗೆ ಹಾಕಿದ್ರೆ ಅಷ್ಟ ಒಂದು 5 ತಿಂಗಳ ಗ್ಯಾಪ್ ಆಗತ್ತೆ ರೀ. ಇದು ಕೋಳಿ ಮೇಯಕ್ಕಾಗಲಿ ಮಾಡೀನಿ ರೀ. ಅದನ್ನ ಕೋಳಿ ಮೇಯಕ್ಕಲ್ರಿ? ಮೇಯಕ್ಕಾಗ್ಲಿನ ರೀ. ನಾವ ಮಾಡ್ಕೊಂಡಿದ್ರಿ. ಅದು ಕುಕ್ಕಿ ಮೇದಾಗಲ್ಲ ತಾನ ಹೊರಗೆ ಬರ್ತೀರಿ. ತಾನಷ್ಟಿಗೆ ತಾನ ಬರ್ತೀರಿ. ವೇಸ್ಟೇಜ್ ಆಗಲ್ರಿ ಇದು. ಮನೆ ಬಳಕೆಗೆ ರೀ. ಮೊಸರು ಮಾಡ್ಕೊತೀವಿ, ಹಾಲು ಉಣ್ತೀವಿ, ಮಜ್ಜಿಗೆ ಹೊಲಕ್ಕೆ ಉಪಯೋಗ ಮಾಡ್ಕೊಂತೀವಿ ರೀ. ಅಕಸ್ಮಾತ್ ಹೆಚ್ಚಿಗೆ ಆಗಿ ಮಜ್ಜಿಗೆ ಹುಳಿ ಮಜ್ಜಿಗೆನ ನೀವು ಮತ್ತೆ ಸ್ಪ್ರೇಗೆ ಬಳಸ್ತೀವಿ ರೀ. ಹಂಗಾಗಿ ಇವು 2 ಆಕಳ ಮಾಡ್ಕೊಂಡೀವಿ ರೀ. ಅಣ್ಣ ನಮಸ್ತೆ, ನಿಮ್ಮ ಹೆಸರು ಉಡ ಸರ್? ನಮಸ್ತೆ ಅಣ್ಣ. ನಮ್ಮ ಹೆಸರು ಬಸನಗೌಡ ಪಾಟೀಲ್ ರೀ. ಊರೇ ಕ್ಯಾಸ್ಲಾಪುರ, ಕೊಪ್ಪಳ ಜಿಲ್ಲಾ, ಕೊಪ್ಪಳ ತಾಲೂಕು, ಅಳವಂಡಿ ಹುಬ್ಳಿ ರೀ. ನಾವು ಉಪಕಸುವಂತ ಆಕಳ ಮಾಡ್ಕೊಂಡೀವಿ ರೀ. ಇವು ಆರ್ಗ್ಯಾನಿಕ್ ಬೆಳೆಯಕಂತಾನೆ ಇಟ್ಕೊಂಡಿವ್ರಿ. ಇವನ್ನ ಆರ್ಗ್ಯಾನಿಕ್ ಆಗಿ ಸಾವಯವ ಬೆಳೆಯಕ ಇದು ಗೋಮೂತ್ರ, ಸಗಣಿ ಇವನ್ನ ಉಪಯೋಗ ಮಾಡ್ಕೊಂಡು ಜೀವಾಮೃತ, ಎರೆಹುಳ ಮಾಡ್ಕೊಂಡೀವ್ರಿ. ಇವು 2 ಜವಾರಿ ಹಾಕೋದವ್ರಿ. ನಾವು ಹಾಲೇನು ಡೈರಿ ಕೊಡಂಗಿಲ್ಲ ರೀ. ಮನೆ ಬಳಕೆಗೆ ರೀ. ಮೊಸರು ಮಾಡ್ಕೊತೀವಿ, ಹಾಲು ಉಣ್ತೀವಿ, ಮಜ್ಜಿಗೆ ಹೊಲಕ್ಕೆ ಉಪಯೋಗ ಮಾಡ್ಕೊಂತೀವಿ ರೀ. ಅಕಸ್ಮಾತ್ ಹೆಚ್ಚಿಗೆ ಆಗಿ ಮಜ್ಜಿಗೆ ಹುಳಿ ಮಜ್ಜಿಗೆನ ನೀವು ಮತ್ತೆ ಸ್ಪ್ರೇಗೆ ಬಳಸ್ತೀವಿ ರೀ. ಹಂಗಾಗಿ ಇವು 2 ಆಕಳ ಮಾಡ್ಕೊಂಡೀವಿ ರೀ. ಕೋಳಿ ಸಾಕಾಣಿಕೆ ಐತಿ ನಮ್ಗೆ ಸ್ವಲ್ಪ. ಮನೆ ಒಂದು 30 ಕೋಳಿ ಅದಾವ್ರಿ. ಇದು ಕೋಳಿ ಮೇಯಕ್ಕಾಗ್ಲಿ ಮಾಡೀನಿ ರೀ. ಅದನ್ನ ಕೋಳಿ ಮೇಯಕ್ಕಲ್ರಿ? ಮೇಯಕ್ಕಾಗ್ಲಿನ ರೀ. ನಾವ ಮಾಡ್ಕೊಂಡಿದ್ರಿ. ಅದು ಕುಕ್ಕಿ ಮೇದಾಗಲ್ಲ ತಾನ ಹೊರಗೆ ಬರ್ತೀರಿ. ತಾನಷ್ಟಿಗೆ ತಾನ ಬರ್ತೀರಿ. ವೇಸ್ಟೇಜ್ ಆಗಲ್ರಿ ಇದು. ವೇಸ್ಟ್ ಆಗತ್ತೆ ರೀ. ತುಳಿದು ಹ್ಞೂ ರೀ. ಅದು ಎಷ್ಟು ಮೇಯಕ್ಕೆ ಅಷ್ಟು ಮೇಯ್ತೈತಿ. ತಾನು ಬೇಕಾದಾಗ ಬಂದು ಮೇಯ್ತೈತಿ ರೀ. ವೇಸ್ಟೇಜ್ ಅಂತ ಆಗೋದಿಲ್ಲ ರೀ ಅದು. 30 ಕೋಳಿ ರೀ. ಇದು ಕಡಕ್ನಾಥ್ ಅದಾವ್ರಿ, ಜವಾರಿ ಅದಾವ್ರಿ. ಇವು 2 ಅದಾವ್ರಿ ನಮ್ಮಲ್ಲಿ. ಅದಕ್ಕೆ ಕರಿಯೋದೈತಲ್ಲ, ಫುಲ್ ಕರಿಯೋದು ಅದು ಕಡಕ್ನಾಥ್ ರೀ. ಇವೆಲ್ಲ ಜವಾರಿ ರೀ. ಅವಕ್ಕೆ ಎಲ್ಲ ಮಿಕ್ಸನ್ ಆಗ್ಯಾವ ಸ್ವಲ್ಪ. ಈಗ ಇಲ್ಲೇ ನೀವೇ ನಾವು ಮೊಟ್ಟೆ ಮರಿ ಮಾಡಿಸ್ತೇವ್ರಿ. ಇವಕ್ಕೇನು ರೋಗ ಬರಲ್ರಿ? ಉಳ್ಳಾಗಡ್ಡಿ ಹಾಕ್ತೇವ್ರಿ ಹೆಚ್ಚಿ, ಅಷ್ಟ ರೀ. ಅದು ಬಿಟ್ರಿ ಏನ್ ಹಾಕೋ ಇಲ್ಲಿ ನ್ಯಾಚುರಲ್ ಆಗಿ ಇರ್ತಾವಲ್ರಿ. ಯಾರ ರೋಗನು ಬರೋದು ಕಡಿಮೆ ರೀ. ಬರೋದೇ ಇಲ್ರಿ, ಭಾಳ ಕಡಿಮೆ. ಈ ಮೊಟ್ಟೆ ಹಾಕೋದು ಹೆಂಗ್ ಮಾಡ್ತೀರಿ? ಕಾಯಿ ಕುಂತ ಇಡೋದು? ಈ ಮೊಟ್ಟೆ ಇಡಕ ಇಲ್ಲಿ ಒಂದ್ ಜಾಗ ಮಾಡೇವ್ರಿ. ಅವ್ ಅಲ್ಲಿ ಬಂದ್ ತತ್ತಿ ಇಡಕಲ್ಲಿ ಒಂದ್ ಜಾಗ ಮಾಡ್ಕೊಂಡ್ರಿ. ಅವ್ ಒಂದಾದ್ಮೇಲೆ ಬಂದ್ ತಾವ ಇಟ್ಟಿಟ್ಟು ಹೋಗ್ತಾವ್ರಿ. ಹಿಂಗ ಈ ಟೈಪ್ ಇದ್ರಾಗ ಬಂದ್ರಿ? ಇದ್ರಾಗ ಬಂದ್ ಇಟ್ಟು ಹೋಗ್ತಾವ್ರಿ. ಅದ್ರ ಒಳಗೆ ಹೈತ್ ಕುಂದಿರ್ತಾವ್ರಿ. ಅಂದ್ರೆ ನೀವು ಅದಕ್ಕೆ ರೂಢಿ ಮಾಡಿಬಿಟ್ರಿ? ರೂಢಿ ಮಾಡಿಬಿಡ್ರಿ. ಅದು ಹುಡುಕ್ಯಂತ ಬರ್ತೈತ್ರಿ. ಆ ಜಾಗ ಸೇಫ್ಟಿ ಅನ್ಸಿದ್ ಅಲ್ಲೇ ಇಟ್ಟು ಬಿಡ್ತಾರೆ. ಅದ್ರ ಮತ್ತೆ ಇಲ್ಲಿ ಕಾರ್ ಮೇಲೆ ಇವೆಲ್ಲ ಟ್ರೇದಾಗ ಇಟ್ಟು ಹೋಗ್ತಾವ್ರಿ. ಕಾರ್ ಮೇಲೆ ಟ್ರೇ ನೀವೇ ಇಟ್ರಿ, ಬಂದು ತಾವ ತತ್ತಿ ಹಾಕಿ ಹೋಗ್ತಾವ್ರಿ. ಈ ಟೈಪ್. ಇದು ರಾತ್ರಿ ಎಲ್ಲ ನೈಟ್ ಮುಚ್ಚಾಕ್ ಒಂದು ಇದನ್ನ ಮಾಡೀನ್ರಿ. ಹೌದಾ? ರಾತ್ರಿ ಹೊತ್ತು ತಾವ ಹೋಗ್ಬಿಡ್ತಾವ? ಅದ್ರ ತಾವ ಹೋಗ್ತಾವ್ರಿ. ಆ ಥರ ಗೂಡ್ರಿ. ಹಾನ್ರಿ. ಇದು ತೆಳಗೆಲ್ಲ ಜಲ್ಡ್ ಐತ್ರಿ. ಅದಕ್ಕೆ ಇಕ್ಕಿ ತೆಳಗ್ ಬೀಳತ್ರಿ. ಕೋಳಿ ಮೇಲೆ ಇರ್ತಾವ್ರಿ. ಏನ್ ಗಲೀಜಿದ್ರೆ ತೆಳಗ್ ಅನ್ಕೊಂಡ್ಬಿಡ್ತೀರಿ. ಕೆಳಗೆ ಬರ್ತೀರಿ, ಕೆಳಗೆ ತೊಗೊಂಡ್ಬಿಡ್ತೀರಿ. ಹ್ಞೂ ರೀ. ಇಲ್ಲಿ ಟೈಪ್ ಐತಿ ನೋಡ್ಬರ್ರಿ. ಒಂದ್ಸರಿ ಇಟ್ರಿ ಎಷ್ಟು ಮೊಟ್ಟೆ ತತ್ತಿ ಇಡ್ತೀರಿ ಅವಕ್ಕ ಮರಿ ಮಾಡ್ಲಿಕ್ಕೆ? 16 ಇಡ್ತೀವ್ರಿ ನಾವು. 16 ಹಾಕವ್ರಿ. ಒಂದು 2-3 ಕೆಡ್ಬೋದ್ರಿ. ಒಮ್ಮೆ 16ನ ಆಗ್ತಾವ್ರಿ. 1-2 ಒಮ್ಮೆ ಟೈಮ್ ಇಟ್ಟ ಮೇಲೆ ಎಷ್ಟು ದಿನಕ್ಕೆ ಅವ್ ಮರಿಯಾಗಿ ಹೊರಗೆ ಬರ್ತಾವ್ರಿ?
21 ದಿನಕ್ಕೆ ಮರಿಯಾಗಿ ಹೊರಗೆ ಬರ್ತಾವೆ. 21 ದಿನಕ್ಕೆ ಬರ್ತಾರೆ. 21 ದಿನಕ್ಕೆ ಹಾಕವ್ರಿ. ಹ್ಮ್ ಈಗ ತಾರೀಕು ಬರೆದು ಇಟ್ಕೊಂಡಿರ್ತೀವಿ, ಇಲ್ಲ ವಾರ ನೆನಪು ಇಟ್ಕೊಂಡಿರ್ತೀವಿ. ಹ್ಮ್ ಅಷ್ಟು ದಿನ ಒಳಗೆ ತಾವ ಮರಿಗಿಟ್ಟಿಂದೆ ಹ್ಮ್ ದಿವ್ಸಕ್ಕೆ ಒಂದು ಟೈಮ್ ಹ್ಮ್ ಹೊರಗೆ ಮೇಯಕ್ಕೆ ಬಿಡೋದು, ಮಳೆ ಮುಚ್ಚೋದ್ರಿ ಓ ಅದನ್ನು. ಈಗ ಅದು 21 ದಿನ ಆದ್ಮೇಲೆ ಮೊಟ್ಟೆ ಇಡುತ್ತಾರೆ. ಅದು ಎಷ್ಟು ದಿನಕ್ಕೆ ಇಡುತ್ತಾರೆ ಮತ್ತೆ ಮರಿ? ಅದು 5 ತಿಂಗಳ ಮಟ್ಟ ಕೋಳಿ ಮರಿ ಮೇಯಿಸ್ತೈತಿ. 5 ತಿಂಗಳಿಗೆ ಹಾಂ, ಹೊಳ್ಳಿ ಮತ್ತೆ ಮೊಟ್ಟೆ ಹಾಕತೈತಿ. ಅದು ಎಷ್ಟು ವರ್ಷ ಬದುಕ್ಬೋದ್ರಿ? ಇದು ಸ್ವಲ್ಪ ಹೆಚ್ಚು ಕಮ್ಮಿ 4 ವರ್ಷದ ಮಟ್ಟ ಇರ್ಬೋದಂತೆ. ಒಂದು ಕೋಳಿ 4 ವರ್ಷ 4 ವರ್ಷದ ಮಟ್ಟ ಇರುತ್ತೆ ರೀ. ನಾವು ಮರಿ ಹಾಕಿಲ್ಲ ಅಂದ್ರೆ ಅವ್ ತತ್ತಿ ನಾವು ಬಳಕೆ ಮಾಡ್ಕೊಂಡಿವಿ ಅಂದ್ರೆ ತಿಂಗಳ ಇಡಕತ್ತೈತಿ. ತಿಂಗಳಿಗೊಮ್ಮೆ ಮರಿ ತತ್ತಿ ಕೊಡ್ತೀವಿ. ಇವಕ್ಕ ಮರಿಗೆ ಇಡ್ಲಿಲ್ಲ ಅಂದ್ರೆ ಹಾಂ, ತಿಂಗಳನ ತತ್ತಿ ಕೊಡ್ತಾರೆ. ಹಾಂ, ಒಂದು ತಿಂಗಳು ತಪ್ಪಿಸಿದ್ರೆ 15 ದಿನ ಬಿಟ್ರೆ ಮತ್ತೆ ತತ್ತಿ ಹಾಕಕತ್ತ. ನಾವು ನಾಟಿ ಕೋಳಿ ರೀ, ಜವಾರಿ ಕೋಳಿ. ಒಂದು ಕೋಳಿ ಒಂದು ಸರಿ ಇಡಕತ್ತಿದ್ರೆ ಎಷ್ಟು ಮೊಟ್ಟೆ ಇಡುತ್ತಾರೆ? ಇವು 14ರಿಂದ 18 ಮಟ್ಟ ಇರ್ತೈತಿ. 14ರಿಂದ 18 ತತ್ತಿ ಇಡ್ತೀರಿ ಒಂದು ಕೋಳಿ ಒಮ್ಮೆ. ಹಾಂ, ಒಮ್ಮೆ ರೀ. ಮತ್ತೆ ಒಂದು ತಿಂಗಳ ಬಿಡ್ತೈತಿ ರೀ, ಮತ್ತೆ ತತ್ತಿ ಹಾಕತ್ರಿ. ನಾವು ಮೊಟ್ಟೆ ಮರಿಗೆ ಹಾಕಿದ್ರೆ ಅಷ್ಟ ಒಂದು 5 ತಿಂಗಳ ಗ್ಯಾಪ್ ಆಗತ್ತೆ ರೀ. ಅದು ಇನ್ಕಮ್ ಮರಿ ಮೊಟ್ಟೆ ಇಟ್ಟು ಮರಿ ಮಾಡಕ್ ಹೋದ್ರೆ ಗ್ಯಾಪ್ ಆಗತ್ತೆ. ಇಲ್ಲ ಅಂದ್ರೆ ಗ್ಯಾಪ್ ಇಲ್ರಿ, ನಿರಂತರ ಅದು ಅದರ ಮರಿಯಾಗಿ ಇನ್ಕಮ್ ಬರುತ್ತೆ ಅದು. ಅದು ಮರಿ ಮಾಡಿಸಿರ್ತೀವಲ್ರಿ, ಆ ಮರಿಗೆ 14 ಮರಿ ಅದ ಅಂದ್ರೆ ಒಂದು ಮರಿ ದೊಡ್ಡದಾತಂದ್ರೆ 500 ರೂಪಾಯಿ ರೀ. ಅಲ್ಲಿ ಇನ್ಕಮ್ ಬರ್ತೀರಿ. ಮೊಟ್ಟೆಗಿಂತ ಮರಿ ಮಾಡ್ಸೋದು ಇನ್ಕಮ್ ಹೆಚ್ಚಿಗೆ ಆಗತ್ತೆ ರೀ. ಮೊಟ್ಟೆಗಿಂತ ಮರಿ ಮಾಡಿಸಿದ್ರೆ ಇನ್ಕಮ್ ಜಾಸ್ತಿ ಆಗತ್ತೆ ರೀ. ನಮ್ಮ ಮರಿ ಬೇಡಪ್ಪ ಸಾಕು ಇಷ್ಟ ಅಂದ್ರೆ ನಾವು ಮೊಟ್ಟೆನ ನಮ್ಮ ಯೂಸ್ ಅಂತ ಮಾಡ್ಕೊಂತೀವಿ ರೀ. ಈಗ ಎಷ್ಟು ಕೋಳಿ ಅದಾರ? ಈಗ ಒಂದು 30 ಕೋಳಿ ಅದಾರ ನಮ್ಮ. ಎಷ್ಟು ಕೋಳಿ ಮಾಡ್ಬೇಕಂತ ಆಸೆ? ಒಂದು 100 ಮಟ್ಟ ಮುಟ್ಟಿಸ್ಬೇಕನ್ನೋದು ಐತ್ರಿ ನಾನು ಒಂದು ಸರಿ. ಹ್ಞೂ ಸರ್, ಈಗ ಉಪಕಸಬ್ರಿ ಇದು ಅಲ್ರಿ. ತಾನಾಗೆ ಅಲ್ಲಿ ಬೆಳಿತಿರ್ತ ಏನೋ ಮಾಡ್ತಿರ್ತಾರೆ. ಕೆಲವು ಟೈಮ್ ಪೂರ್ತಿ ಹೊಲ್ದ ಮನೆ ಕೆಲಸ ಮಾಡ್ಕೊಂಡು ಹಿಂಗೆ ಮಾಡ್ತಿರ್ತಾರೆ. ಇದು ಯಾವ ಥರ ಆದಾಯ ಕೊಡ್ಬೋದ್ರಿ ಒಬ್ಬ ರೈತಿಗೆ? ಇದು ನೋಡ್ರಿ, ನಮಗೆ ಏನು ಖರ್ಚು ಇಲ್ಲದ್ರಿ. ಇದು ಜಾಸ್ತಿ ವೇಸ್ಟ್ ಇದ್ದು ಕಾಳನ್ನ ಹಾಕಿದ್ರೆ ಸಾಕು. ಅದಕ್ಕೆ ಒಂದು ದಿನಕ್ಕೆ ಎಂತ ಇಲ್ಲಾಂದ್ರೆ ನಾವು 30 ಕೋಳಿ ಅದಾವಂದ್ರೆ 15 ತತ್ತರ ಬರ್ತಾವ್ರಿ. 30 ಕಾವಿ ಕುಂತಂದ್ರೆ 30 ಥರ ಇಡ್ತಿರ್ತಾವ್ರಿ. ಒಂದು ತತ್ತಿ 15 ರೂಪಾಯಿ ಮಾರ್ತೈತಿ ರೀ, ಜವಾರಿ ತತ್ತಿ. 15 ರೂಪಾಯಿ? ಹಾಂ, 15 ರೀ. ಈಗ ಆ ಥರ ಈಗ 15 × 15 450 ರೂಪಾಯಿ ಆಗತ್ತೆ ರೀ ಒಂದು ತಿಂಗಳು. ಒಂದು ತಿಂಗಳಿಗೆ, ಒಂದು ದಿನಕ್ಕೆ ರೀ. ಒಂದು ದಿನಕ್ಕೆ 450? ಹಂಗೆ ಥರ ಒಂದು ಕೋಳಿ 500 ರೂಪಾಯಿ ಬಾಳತ್ತೆ ರೀ. ಅದು ಕೆಜಿ ಗಟ್ಟಲೆ? ಅದಕ್ಕೆ ಇಲ್ರಿ, 1 kg ಅಂತ ಏನಿಲ್ರಿ, ನಾವು ಪೀಸ್ ಗಟ್ಟಲೆ ಇರ್ತದೆ. ಅದು ಒಂದು ಕೋಳಿ 1 kg ಮೇಲೆ ಬರ್ತದೆ. ಅದು kg ಲೆಕ್ಕ ಅಂದ್ರೆ 650 ರೂಪಾಯಿ ಐತ್ರಿ ಮಾರ್ಕೆಟ್ ರೇಟ್. ನಾವು ನಿಮ್ಮ ತಲೆ ಮ್ಯಾಗ ಅಥವಾ ಅಜ್ಜ ಅಮ್ಮ ಇದ್ದಾಗಿದ್ದಾನೆ ಪೂರ್ವಿಕರಿದ್ದಾರ ಇತ್ತರಿ ಇದು. ಅದನ್ನ ನಾವು ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ಕೊಂಡೇವ್ರಿ. ಅದ್ರಾಗ ಸ್ವಲ್ಪ ಮಾಡಿಫೈ ಮಾಡ್ಕೊಂಡು ಕಾಳು ಹಾಕಕ್ಕ ವೇಸ್ಟ್ ಆಗ್ಲಾರ್ದಂಗೆ ನೋಡ್ಕೊಂಡ್ರಿ. ಈ ಥರ ಇದು ಕುಕ್ಕಿದ್ರ ಕಾಳು ಬಂದ್ಬಿಡುತ್ತೆ. ಕಾಳು ಬರ್ತಾವ್ರಿ. ಅಂದ್ರೆ ಇಲ್ಲಿ ಈ ತರ ಬಿದ್ರೆ ಚೆಲ್ಲಿ ಹೋಗ್ತಾವೆ ಅಂತ ಹೇಳಿ ಅಲ್ಲಿ ಸೈಡ್ ಒಳಗೆ ಕಾಳು ಹಾಕಿದ್ರಿ. ಇದನ್ನ ಕುಕ್ಕಿದ ಮಾತ್ರ ಇಲ್ಲಿ ಸೈಡ್ ಬರ್ತಾವ ನೋಡ್ರಿ, ತಾನ ಬರ್ತೀರಿ. ಅದು ಈಗ ಆಕಳ್ರಿ ಹಾಲು ಮರಂಗಿಲ್ಲ ಇಲ್ರಿ, ಮೊಸರು ಮಜ್ಜಿಗೆ ಊಟಕ್ಕಂತ ಆಯ್ತ್ರಿ. ಕೇವಲ ನಿಮ್ದು ಏನಂದ್ರೆ ಕೋಳಿಯಿಂದ ಆದಾಯ ರೀ. ಕೋಳಿಯಿಂದ ಆದಾಯ ರೀ. ಅದಂದ್ರೆ ಆಕಳದಿಂದ ನಾವು ಗೊಬ್ಬರ ತಯಾರು ಮಾಡ್ಕೊಂತೀವಲ್ಲ, ಅದ ಲಾಭ ರೀ. ಅದು ದೊಡ್ಡ ಲಾಭ ರೀ. ಅದ ದೊಡ್ಡ ಲಾಭ ರೀ. ಕಾಮಧೇನು ಕಲ್ಪವೃಕ್ಷ ಅಂತಾರ, ಅದನ್ನ ಹಾಲು ಮರಂಗಿಲ್ಲ ಅಂದ್ರೆ ಗೊಬ್ಬರ ಬರುತ್ತೆ. ಗೊಬ್ಬರ ಬರುತ್ತೆ. ಈಗ ಆರೋಗ್ಯ ದೃಷ್ಟಿಯಿಂದ ನಾವು ಹಾಲು ಮೊಸರು ಊಟ ಮಾಡಿದ್ರೆ ನಮ್ದು ಆರೋಗ್ಯ ಅಲ್ಲೇ ಬಂದ್ಬಿಡ್ತೀರಿ. ಆರೋಗ್ಯ ದೃಷ್ಟಿಯಿಂದ ನೋಡಿದ್ರೆ ಆರಾಮಾಗಿರ್ತೀರಿ. ಹ್ಞೂ ರೀ. ಅದು ಗೂಡು ನಿಮ್ದೇ ಪ್ಲಾನ್? ಹಾಂ, ನಮ್ದೇ ಪ್ಲಾನ್ ರೀ. ಹೆಂಗೆ ಅನಿಸ್ತಿರೋದು? ಯಾವ ಥರ ನೋಡಿದ್ರಿ? ಯಾರ ಹತ್ರ ಕೇಳಿದ್ರಿ ಈ ಮನೆ ಮುಂದೆ ಈ ಥರ ನಾವು ಗೂಡು ಮಾಡ್ಕೋಬೇಕಂತಂದು? ಇದನ್ನ ನಾವು ಏನೋ ಒಂದು ಪ್ಲಾನ್ ಮಾಡಿದ್ವಿ ರೀ. ನೀವೇ ರೀ? ಹಾಂ, ಅಂದ್ರೆ ಫಸ್ಟ್ ಇದು ಈ ಥರ ಜೇಲ್ಡ್ ಐತ್ರಿ ತೆಳಗ. ಹಾಂ ರೀ. ತೆಳಗ ಇಕ್ಕಿ ಬೀಳ್ತೈತ್ರಿ. ಹಾಂ. ಮೇಲೆ ಕೋಳಿ ಕುಂತಿರ್ತಾರೆ. ನಾವು ಬೇಕಾ 2 ದಿನ 3 ದಿನಕ್ಕೆ ಇಕ್ಕಿ ತೆಗಿತೇವೆ ಅಂತೀರಿ. ಇದ್ರ ಮೊಟ್ಟೆ ಇಡಲ್ಲ? ಇದ್ರಾಗ ಮೊಟ್ಟೆ ಇಡಲ್ರಿ. ಇದ್ರಾಗ ಮೊಟ್ಟೆ ಏನೇ ಇದ್ರೆ ಅಲ್ಲಿ ಇಡ್ತಾವ್ರಿ. ಇಡ್ತಾರೆ. ಹ್ಞೂ. ಇದ್ರಾಗ 2 ಥರ ಇದು ಮಾಡ್ಕಿದ್ರಿ ಪಾರ್ಟಿಷನ್. 2 ಥರ ರೀ. ಆ ಕಡೆ ದೊಡ್ಡವು ಇರ್ತಾವ್ರಿ, ಅವು ಸಣ್ಣ ದೊಡ್ಡ ಸ್ವಲ್ಪ ಪಾರ್ಟ್ ರೀ. ಹಾಂ ರೀ. ಇದು ಎಷ್ಟು ಖರ್ಚು ಬಂತ್ರಿ? ಇದು ಸ್ವಲ್ಪ ಒಂದು 8,000 ಬಂದೈತ್ರಿ. 8,000 ರೀ? ಹಾಂ, ಒಮ್ಮೆ. ಹಾಂ.
ಹಾಂ ಇಲ್ಲಿ ಸಣ್ಣ ಹಾಕಿರ್ತೀವಿ ರೀ, ಹಾಂ ರೀ. ಅದ್ರ ದೊಡ್ಡ ಹಾಕಿರ್ತೀವಿ ಅವು ಕಡ್ದಾಡಾಗಲ್ಲ. 8,000 ಖರ್ಚು ಬಂತು ರೀ. ಹ್ಞೂ ರೀ. ಇದೇನು 8,000 ಅಂದ್ರೆ ಒಂದು 10 ಕೋಳಿ ಕಿಮ್ಮತ್ತು ರೀ, ಅದು 10-12 ಕೋಳಿ ಅನ್ರಿ. 10 ಕೋಳಿ ಕಿಮ್ಮತ್ನ ನೀವು ಮಾಡ್ರಿ ಮಾಡ್ಕೊಂಡೇವಿ ರೀ. ಇದಾಗ ಎಷ್ಟು ವರ್ಷ ನಾವು ಫುಲ್ ಯೂಸ್ ಮಾಡ್ಕೊಂತೀವಿ ರೀ ಅದನ್ನ. ಈ ಟೈಪ್ ಕೆಲವೊಬ್ರು ಮಾಡ್ಯಾರ್ರಿ, ಆದ್ರೆ ಇಷ್ಟು ದೊಡ್ಡ ಯಾರು ಮಾಡಿಲ್ಲ ರೀ. ಇದ್ರ ಎರಡು ಪಾರ್ಟ್ ಮಾಡ್ಕೊಂಡ್ರಿ, ಎರಡು ಸೇರಿಸಿದ್ರೆ ಎಷ್ಟು ಕೋಳಿ ಒಳಗೆ ಸೇರಿಸ್ಬೋದ್ರಿ? ಇದ್ರಾಗ ಒಂದು 50 ಕೋಳಿ ಕುದುರ್ತಾವ ನೋಡಿ. 50 ಕೋಳಿ ರೀ. ಹ್ಞೂ. ಖರ್ಚು ರೀ ಬರೀ 8,000 ಇದು. 8,000 ರೂಪಾಯಿದಾಗ 50 ಕೋಳಿನ ನಾವು ಅದ್ರಾಗ ಸಾಕ್ಬೋದ್ರಿ. ಹಾಂ. ಇದನ್ನ ಮೋಡ್ಕದಾಗ ತಂದಿರಿ ಕೆಬ್ಬಣನ, ಚೀಪ್ ರೇಟ್ನಾಗ. ಹೊಸದೇನ ಚೀಪ್ ರೇಟ್ನಾಗ ತಂದು ನಾವು ಮಾಡಿಫೈ ಮಾಡ್ಕೊಂತೀವಿ. ಇದು ನೋಡಿದ್ದ ಕೇಳಿದ್ದ ಅಥವಾ ಎಲ್ಲಾರ ಏನೋ ಪ್ಲ್ಯಾನ್ ಮಾಡ್ಕೊಂಡೀವಿ ರೀ ನಾವು ಇದನ್ನು. ಈ ಟೈಪ್ ಸ್ವಲ್ಪ ಮಲ ಸಾಕ್ತಾರಲ್ರಿ, ಹಾಂ ರೀ, ಸಾಕ ಮಲ ಆ ಟೈಪ್ ಮಾಡ್ಕೊಂಡೀರಿ. ಅದನ್ನ ನೋಡಿದ್ರಿ, ಅದ್ರ ಮೇಲೆ ಇದನ್ನ ಮಾಡ್ಕೊಂಡೀರಿ. ಇರ್ಬೇಕು ಸಮಗ್ರ ಕೃಷಿ ಅಂದ್ರೆ ಕೋಳಿ, ತತ್ತಿ, ಕೋಳಿ ಮರಿ, ಆಕಳ, ಕರು, ಜೇನು ಕೃಷಿ ರೀ, ಇದನ್ನೆಲ್ಲ ಮಾಡ್ಕೊಂಡೀವಿ ಸರ್. ನೋಡಿ ಸ್ನೇಹಿತರೆ, ಒಂದು ಅದ್ಭುತ ಅಂತಂತ ಹೇಳ್ಬೋದು. ಇಲ್ಲೇ ನಮ್ಮ ಪಕ್ಕಕ್ಕೆ ಇರ್ತಾರೆ, ನಮಗೇನು ಗೊತ್ತಾಗಲ್ಲ ಅಂತಾರಲ್ಲ, ಆ ಥರ ಅದ್ಭುತವಾಗಿ ಇವರು ಒಂದು ಕೃಷಿ ಮಾಡ್ಕೊಂಡು ಹೋಗ್ಯಾರ. ಏನು ಕೋಳಿ ಸಾಕಾಣಿಕೆ ಮಾಡ್ಕೊಂಡ್ರೆ, ಈ ಕಡೆ ಆಕಳ ಸಾಕಾಣಿಕೆ ಮಾಡ್ಕೊಂಡ್ರೆ, ಸುಮಾರು ಒಂದು 30-40 ವೆರೈಟಿ ಹಣ್ಣಿಂದ ಇದು ಮಾಡ್ಕೊಂಡು, ಅಂದ್ರೆ ನಮ್ಮ ಮನೆಗೆ ನಾವು ಬೆಳೆದಿದ್ದ ಸಾವಯವದಲ್ಲಿ ಬೆಳೆದಿದ್ದ ಊಟ ಮಾಡ್ಕೊಂತ ಒಂದು ಪ್ಲಾನ್ ಮಾಡ್ಕೊಂಡು ಸೀಸನ್ ವೈಸ್ ಹಣ್ಣು ಬೆಳ್ಕೊಂಡ್ರೆ, ಜೊತೆಗೆ ಅಕ್ಕಾರ ಹೊಲಕ್ಕೆ ಬರೋಂಗಿಲ್ಲ ಅಂತೇಳಿ ಒಂದು ಪ್ಲಾನ್ ಮಾಡ್ಕೊಂಡು ಏನು ಮಾಡ್ರೆ, ಹೂವು 4 ವೆರೈಟಿ ಹೂವು ಹಚ್ಚಾರ. ಆ ಹೂವನ್ನ ಅವ್ರು ಬಂದು ಹರ್ಕೊಂಡು ಹೋಗ್ಬೇಕು, ಒಂದು ರೌಂಡ್ ಹೊಲ ನೋಡಿದೆ ಆಗುತ್ತಾ ಅಂತ ಒಂದು ಪ್ಲಾನ್ ಮಾಡಿ ಅವ್ರು 4 ವೆರೈಟಿ ಹೂವು ಹರ್ಕೊಂಡು ಹೋಗ್ಯಾರ. ಮತ್ತು ಅದ್ಭುತ ಏನಪ್ಪ ಅಂದ್ರೆ ನಾಗದಳ ಅಂತಂತ ಒಂದು ನಾಗಸಂಪಿಗೆ ಮತ್ತು ಕೆಂಡ ಸಂಪಿಗೆ ಅಂತ 2 ಅದ್ಭುತ ಹೂವು ಹಚ್ಚಾರ. ಅದು ಕೆಂಡ ಸಂಪಿಗೆ ಒಳ್ಳೆ ಒಂದು ಇದಕ್ಕೆ ಸೆಂಟ್ ಯೂಸ್ ಮಾಡ್ತಾರೆ. ಆಮೇಲೆ ಈಗ ನಾಗಸಂಪಿಗೆ ಅನ್ನೋದು ಏನು ಅದ್ಭುತ ಒಂದು ಈಗ ಹೂವು ನೋಡಿದೆ ಬಹಳ ಖುಷಿ ಅನಿಸ್ತು. ಈ ಥರ ಅದ್ಭುತವಾದ ರೈತರ ಅದ್ಭುತವಾದ ಹೂವು, ಅದ್ಭುತವಾದ ಅವ್ರು ಹೇಳೋಕೆ ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.